ರೂಮ್ಗೆ ಹೋಗಿರೋ ದೊಡ್ಡಪುಟ್ಟಮ್ಮ ಕೋಮಾಗೆ ಹೋಗಿರೋ ನನ್ನ ದೇಹ ನೋಡಿ ಗಾಬರಿ ಮಾಡಿಕೊಂಡ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಒಳಗೋಗಿರೋ ದೊಡ್ಡಬೊಟ್ಟಮ್ಮಂಗೆ ಬಾಗಲ್ ತೆಗೆಯೋದಕ್ಕೆ ಇಷ್ಟೊತ್ತು ಬೇಕಾ? ಅಯ್ಯ, ಹಾವು ಯಾವ್ದಾದ್ರು ಸಂದಿಗೆ ಹೋಗಿ ಏನಾದರೂ ಆಗ್ಬಿಟ್ರೆ? ಹಾಗೆ ಅನ್ಬೇಡ್ವು ನೀನು. ಎಲ್ಲ ಒಳ್ಳೇದೇ ನಡೆಯುತ್ತೆ ಅಂತ ಬೇಡ್ಕೋಬೇಕು. ನಾವ್ ಅನ್ಕೊಂಡಿದ್ ಮಾತ್ರಕ್ಕಾಗತ್ತಾ ಬಾಬಾ? ವಿಧಿ ಅನ್ನೋದೇ ವಿಚಿತ್ರ. ದೊಡ್ಡಬೊಟ್ಟಮ್ಮ ಬಾಗಿಲು ತೆಗೆಯೋವರೆಗೂ ನಮ್ಮ ಅನುಮಾನ ಬಗೆಹರಿಯಲ್ಲ. ಇದೇನಿದು, ನಿಜನಾ? ನೈನಿನ ರೂಮ್ ಆಚೆ ನೋಡಿದ್ನಲ್ಲ, ಆದ್ರೆ ನೈನಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಅಮ್ಮ 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 ಅಮ್ಮ. ಏನ್ ತಾಯಿ ನೀನು ಹೇಳ್ತಿರೋದು? ನಿನ್ ಪ್ರಯತ್ನಕ್ಕೆ ಅರ್ಥ ಏನಮ್ಮ? ಅಮ್ಮ ಅಮ್ಮ ಅಮ್ಮ. ಅಮ್ಮ ಮಲ್ಕೊಂಡಿಲ್ವಾ ಮತ್ತೆ? ನೈನಿ, ನಾನು ರೂಮಲ್ಲಿ ನೋಡಿದ್ದನ್ನ ಹೇಳಲಿಲ್ಲ, ಆದ್ರೆ ನೀನಾದ್ರೂ ನನಗೆ ನಿಜ ಹೇಳ್ಬೇಕು. ಅಲ್ಲೂ ನೀನೆ ಇಲ್ಲೂ ನೀನೆ, ಇದು ಹೇಗ್ ಸಾಧ್ಯ? ದೈವಾನುಗ್ರಹದ ಜೊತೆ ತ್ಯಾಗದಿಂದ ಇದೆಲ್ಲ ಸಾಧ್ಯ ಆಯ್ತು ದೊಡ್ಡಬೊಟ್ಟಮ್ಮ. ಮನೆಯವ್ರಿಗೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ, ನಿನಗ್ ಗೊತ್ತೇನಪ್ಪ? ಗೊತ್ತು. ಅತ್ಗೆ ಏಟಾಗಿ ಕೋಮಾಗ್ ಹೋದ್ಮೇಲೆ ಅವ್ರನ್ನ ಲಿಲ್ಲೀಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರೋ ಡಾಕ್ಟರ್ ಶಾರದಾ ಅವರು ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗಿದ್ದಕ್ಕೆ ಅತ್ಗೆ ವಿಷಯದಲ್ಲಿ ನಮ್ಗೇನು ಗೊತ್ತಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ದುರಂಧರ ಅತ್ತೆನೂ ಕೂಡ ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರ್ಸಿದ್ವಿ. ಅಲ್ಲಿ ಕೋಮಾಲ್ ಮಲ್ಗಿರೋ ಅತ್ಗೆ ನೋಡಿದ್ವಿ ದೊಡ್ಡಬೊಟ್ಟಮ್ಮ. ಅಲ್ಲಿದ್ದಿದ್ ನನ್ನ ಸಜೀವ ಶರೀರನ ಇಲ್ಲಿಗೆ ದುರಂಧರ ಚಿಕ್ಕಮ್ಮ, ಪಾವನಮೂರ್ತಿ ಚಿಕ್ಕಪ್ಪ, ವಿಕ್ರಾಂತ್ ಅವರು ಯಾರಿಗೂ ಗೊತ್ತಾಗ್ದಾಗೆ ಇಲ್ಲಿ ಕರ್ಕೊಂಬಂದು ಮಲಗಿಸಿದ್ದಾರೆ. ಮತ್ತೆ ನೀನ್ ಹೇಗೆ? ಈ ದೇಹ ತ್ರಿನೇತ್ರಿದು. ಪಾಪ ಅವಳ ಸೋದರತ್ತೆ ಸೋದರ ಮಾವನೇ ವಿಷ ಪ್ರಯೋಗ ಮಾಡಿ ಆ ಹುಡುಗಿ ಪ್ರಾಣನ್ ತೆಗೆದ್ಬಿಟ್ರು. ಆ ಭಗವಂತ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ನಾನು ನನ್ನ ಗಂಡನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ತ್ರಿನೇತ್ರಿ ದೇಹನ ಆಶ್ರಯಿಸುವಂತ ಅವಕಾಶ ಮಾಡಿಕೊಟ್ರು. ಹೀಗೆ ಇನ್ನು ಎಷ್ಟು ದಿನ ನೈನಿ? ರೂಮಲ್ಲಿರೋ ನಿನ್ ಶರೀರನ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಮಾವನ್ ರೂಮಲ್ಲಿ ಬಚ್ಚಿಟ್ಟಿದೀವಿ. ಆದ್ರೂ ಕೂಡ ನಮ್ಮಮ್ಮ, ಅಣ್ಣಂಗೆ, ಸುಮನಂಗೆ ತುಂಬಾ ಅನುಮಾನ ಬರ್ತಾನೆ ಇದೆ. ಅಮ್ಮನವ್ರ ದಯೆ ಯಾವಾಗ ಸಿಗುತ್ತೋ, ನನಗೆ ಯಾವಾಗ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಇಲ್ಲ ನೈನಿ, ಹೀಗೆ ಯೋಚನೆ ಮಾಡ್ತಾ ನಿಧಾನ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿ ಕ್ಷಣ ನಿಮ್ಮನ್ನ ನೀವು ಕಾಪಾಡ್ಕೊಳಕ್ಕಾಗಲ್ಲ. ತಪ್ಪಿದ್ದಲ್ಲ ಬೊಟ್ಟಮ್ಮ. ಹಾ, ಒಂದ್ ಕೆಲ್ಸ ಮಾಡಿದ್ರೆ ಪರಿಹಾರ ಸಿಗ್ಬಹುದೇನೋ? ಏನದು? ನಿಮ್ಮ ಅತ್ತಿಗೆ ದೇಹನ ಅಮ್ಮನವ್ರ ದೇವಸ್ಥಾನಕ್ಕೆ ತಗೊಂಡೋದ್ರೆ ಅಲ್ಲಿ ನಾಟಿ ಔಷಧಿ ಕೊಡೋರಿದ್ದಾರೆ. ಅವನ್ ಕೈ ಗುಣ ತುಂಬಾ ಒಳ್ಳೇದಂತೆ. ಖಂಡಿತ ನೈನಿ ಕೋಮಾದಿಂದ ಆಚೆ ಬರ್ತಾಳೆ. 3 ತಿಂಗಳವರೆಗೂ ಪ್ರಜ್ಞೆ ಬರೋದು ಕಷ್ಟ ಅಂದಿದ್ದಾರೆ.
ದೊಡ್ಡ ಪುಟ್ಟಮ್ಮ ಅಷ್ಟು ನಂಬಿಕೆಯಿಂದ ಹೇಳ್ತಿರುವಾಗ ಒಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಹೊತ್ತಿಗೆ. ಆದ್ರೆ ಹೇಗ್ ಕರ್ಕೊಂಡು ಹೋಗ್ತೀರಾ? ನಾನು ಕತ್ಲೆ ಆದ್ಮೇಲೆ ಬರ್ತೀನಿ. ಯಾರ್ ಕಣ್ಗೂ ಬೀಳ್ದೇನೆ ದೇಹನ ಸಾಗಿಸ್ಬಿಟ್ರೆ ಕೆಲ್ಸ ಪೂರ್ತಿ ಆಗುತ್ತೆ. ದೊಡ್ಡ ಪುಟ್ಟಮ್ಮ ಬಂದಿದ್ದಾಳ? ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಅವ್ರು ಬಂದ್ಬಿಡ್ತಾರೆ ಅದಕ್ಕೆ. ಮೊದಲು ನಾವು ಅವ್ರನ್ನ ರೂಮಿಂದ ಆಚೆ ಕರ್ಕೊಂಬರೋಣ. ನೈನಿ, ಬಂದ್ಯಾ ಪುಟ್ಟಮ್ಮ? ನೀನ್ ಬರ್ತಾ ಇದ್ದಿದ್ರೆ ಹೊರಗೆ ಕರ್ಕೊಂಡ್ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಅದಕ್ಕೆ ನಾವು ಕರ್ಕೊಂಬರೋಣ. ಸರಿ, ನಡೀರಿ. ಬೇಗ ಬಾಮ್ಮ, ಬಂದ್ಬಿಡ್ತೀವಿ. ಹೋಗಿ. ನಡೀರಿ. ಬಂದ್ರಾ? ಬೇಗ ಬನ್ನಿ ಬನ್ನಿ ಬನ್ನಿ.